ನಿಮಗೆ ಏನು ಅನ್ಸುತ್ತೆ ಸರ್, ಒಂದು ರಾಜಕೀಯ ಪಕ್ಷವಾಗಿ JDS ಈ ರಾಜ್ಯದಲ್ಲಿ ಇರಬೇಕು ಅಂತ ಅನ್ಸುತ್ತೆ ನಮಗೆ? ಇರಬೇಕು, ಖಂಡಿತ ಇರಬೇಕು. ಒಂದು ಒಂದು ಪಾರ್ಟಿ ಸೆಕ್ಯುಲರ್ ಔಟ್ಲುಕ್ಕು ಒಂದು ಸ್ಪೇಸ್ ಇರಬೇಕು, ಸ್ಟ್ರಾಂಗ್ ಇರಬೇಕು. ಅವ್ರು ರೀಜನಲ್ ವಾಯ್ಸ್ ಆಗಿರ್ಬೇಕು ಅಂತ. ಇರಬೇಕು. ನಾನು ತಪ್ಪು ಅಂತ ಹೇಳಿದ ಪಾರ್ಟಿ ಅವರು ಏನೇ ಆಗಲಿ, ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂಥ ರಾಜ್ಯ ಅದು. ರಾಮಕೃಷ್ಣ ಹೆಗಡೆ ಅವರು ಇದ್ದರು, ದೇವೇಗೌಡರು ಇದ್ದರು, ಬೊಮ್ಮಾಯಿ ಇದ್ದರು, JH ಪಟೇಲ್ ಇದ್ದರು. ಅವರೆಲ್ಲ ಎಂತ ಆ ಪಾರ್ಟಿನ ನೀವು ಮರ್ಜ್ ಮಾಡ್ತೀರಿ ಅಂತಂದರೆ ಅಲ್ಲ, ನೀವು ಹೇಳ್ತೀರಿ ಅವ್ರು ತಬ್ಬಾಡ್ತಾರೆ ಇವ್ರು ತಬ್ಬಾಡ್ತಾರೆ ಅಂತ ಹೇಳ್ತೀರಿ. ನೀವು ಕುಮಾರಸ್ವಾಮಿ ಅವ್ರು ಏನು ತಬ್ಬಾಡ್ಕೊಂಡು ಹೋಗ್ತಿದ್ರಿ? ಏನು ಮಂಡ್ಯಕ್ಕೆ ಹೋಗಿದ್ದೇನೋ, ಹಾಸನಕ್ಕೆ ಹೋಗಿದ್ದೇನೋ, ಮೈಸೂರಿಗೆ ಹೋಗಿದ್ದೇನೋ ಇಲ್ಲ ಅಂತ ಇವತ್ತೇನು ಮತ್ತೆ? ನೋಡಪ್ಪ, ನಾನು ಆನ್ ಬೇಸಿಕ್ ಪ್ರಿನ್ಸಿಪಲ್ ನಮ್ಮ ಪಾರ್ಟಿಯವರು ನಾವಿಬ್ಬರು 20-30 ವರ್ಷ ಜಗಳ ಆಡಿದ್ದು ನಿಜ. ಅವರೊಂದು ಪಾರ್ಟಿ, ನಾವೊಂದು ಪಾರ್ಟಿ. ನ್ಯಾಷನಲ್ ಲೆವೆಲಲ್ಲಿ ಒಂದು ತೀರ್ಮಾನ ಆಯಿತು. 17 ಪಾರ್ಟಿಗಳು ಬಂದು ಬೆಂಗಳೂರಲ್ಲಿ ಒಂದು ಸೆಕ್ಯುಲರ್ ಪಾರ್ಟಿಗೆ ಸಹಾಯ ಮಾಡಬೇಕು ಅನ್ನೋ ಅನ್ಕಂಡೀಷನ್ ಸಪೋರ್ಟ್ ಮಾಡ್ದೋ. ಚೀಫ್ ಮಿನಿಸ್ಟರ್ ಆಗಿರಲಿ ಅಂತ ಮಾಡ್ದೋ. ನನಗೂ ಬೇಕಾದಷ್ಟು ಜನ ನಮ್ಮ ಕಾರ್ಯಕರ್ತರು, ನಮ್ಮ ಫ್ರೆಂಡ್ಸ್ ಎಲ್ಲ ಬೈದರು. ನಾನು ಹೇಳಿದೆ, ನಮ್ಮ ಪಾರ್ಟಿಲಿ ಒಂದು ತೀರ್ಮಾನ ಮಾಡಿದ್ದಾರೆ, ವಿಲ್ ಗಿವ್ ಎನ್ ಆಪರ್ಚುನಿಟಿ. BJP ದೂರ ಇಡಬೇಕು ಅನ್ನೋದು ಒಂದೇ ಕಾರಣ ನಮಗೆ. BJP ದೂರ ಇಡೋದ್ರಿಂದ ಬೇರೆ ಸೆಕ್ಷನ್ಗೆಲ್ಲ ರಕ್ಷಣೆ ಕೊಡಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ನಾವು ಮಾಡಿದ್ವು. ಈಗ ನೋಡಿ, ಅವ್ರು ಯಾರು ಹೇಳ್ತಾರೆ, ಆ ಕ್ರಿಶ್ಚಿಯನ್ ಹೊಟ್ಟೆ ಬೇಡ. ಇನ್ನೊಬ್ಬ ಯಾರೋ ಒಬ್ಬ ಹೇಳ್ತಾ ಇದ್ದಾರೆ, ಇವನು ನಮ್ಮ ಜಿಗ್ಜಿನಿ ಲಂಬಾಣಿ ಹೊಟ್ಟೆ ಬೇಡ ಅಂತ ಹೇಳ್ತಾ ಇದ್ದಾರೆ. ತಿರ್ಗಾ ಇನ್ನೊಬ್ಬ ಹೇಳ್ತಾರೆ, ಮುಸ್ಲಿಮ್ಸ್ ನಮ್ಮ ಹತ್ತಿರಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಲ್ಲಿ ಸಂವಿಧಾನ ಇಟ್ಕೊಂಡಿದ್ದೀವಿ ನಾವು, ಎಲ್ಲ ಜಾತಿ ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅಂತೇಳಿ. ಎಲೆಕ್ಷನ್ ಆದಮೇಲೆ ಎಲ್ಲನೂ ನೋಡಬೇಕಲ್ಲ. ಏನು ಅವ್ರನ್ನ ದೇಶ ಬಿಟ್ಟು ಓಡಿಸ್ಬಿಡೋಕ್ಕಾಗ್ತದ?